ನಮಸ್ಕಾರ. ನಾವಿತ್ತು ಸೈನ್ಸ್ ಆ್ಯಂಡ್ ಟೆಕ್ ಏನು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಬಂತು ಅದನ್ನು ನೋಡೋಣ. ಈಗೇನು PCE ಎಕ್ಸಾಮ್ ನಡೆಯೋದಿದೆ, ಅದೇ ಅಕಾರ್ಡಿಂಗ್ KEAದವರು ಯಾವ್ಯಾವ ಎಕ್ಸಾಮ್ ನಡೆಸಿದಾರ ಆ ಒಂದು ಕ್ವಶನ್ ತೊಗೊಂಡಿದ್ದೀನಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆಮೇಲೆ ಮುಂದೆ ಎಕಾಲಜಿ ಕೂಡ ಡಿಸ್ಕಸ್ ಮಾಡೋಣ, ಕರೆಂಟ್ ಅಫೇರ್ಸ್ ಇದ್ರೆ ಅದನ್ನು ಡಿಸ್ಕಸ್ ಮಾಡೋಣ. ಇದರಲ್ಲಿ KEA ಆ್ಯಂಡ್ ನಮ್ಮ KPSC ನಡೆಸ್ತಕ್ಕಂಥ ಗೆಸ್ಟೆಡ್ ಪ್ರೊಫೆಷನಲ್ ಎಕ್ಸಾಮ್ ಆ ಪ್ರಶ್ನೆಗಳನ್ನ ಕೂಡ ಕೆಲವೊಂದು ಇಲ್ಲಿ ತೊಗೊಂಡಿದ್ದೀನಿ ನಾನು. ಓಕೆ, ಆದಷ್ಟು ಡಿಸ್ಕಸ್ ಮಾಡೋಣ. ಓಕೆ ರೈಟ್, ಲೆಟ್ ಸ್ಟಾರ್ಟ್. ಓಕೆ ನೋಡ್ರಿ, ಇದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಈಗ PC ಕೂಡ ಅದೇ ನಡೆಸೋದ್ರಿಂದ ಅದಕ್ಕಾಗಿ ಅವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸ್ವಲ್ಪ ನೋಡೋಣ. ಓಕೆ, ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಷ್ಟೇ ಈ ಕ್ವಶನ್ಸ್. ಓಕೆ ನೋಡ್ರಿ, ಫಸ್ಟ್ ಕ್ವಶನ್ ಇಲ್ಲಿ, ಭಾರತವು ತನ್ನ ಪ್ರಥಮ ಬಾಹ್ಯಾಕಾಶ ದಿನವನ್ನು ಈ ಕೆಳಕಂಡ ಯಾವ ದಿನಕ್ಕಂದು ಆಚರಿಸಿತು? ಆಗಸ್ಟ್ 22, 2024, ಆಗಸ್ಟ್ 23, 2024, ಆಗಸ್ಟ್ 25, 2024, ಆಗಸ್ಟ್ 27, 2024. ಓಕೆ, ಇಲ್ಲಿ ನೋಡ್ರಿ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ ನ್ಯಾಷನಲ್ ಸ್ಪೇಸ್ ಡೇ ಅಂತ ಹೇಳಿ ಕರಿತೀವಿ. ನ್ಯಾಷನಲ್ ಸ್ಪೇಸ್ ಡೇ ನಿಮ್ಗೆ ಗೊತ್ತಿರಲಿ, 2023 ಆಗಸ್ಟ್ 23ನೇ ತಾರೀಕ ನಮ್ಮ ಚಂದ್ರಯಾನ 3 ಅಂತಕ್ಕಂಥ ಒಂದು ಉಪಗ್ರಹ, ಚಂದ್ರಯಾನ 3 ಅಂತಕ್ಕಂಥ ಉಪಗ್ರಹ ಚಂದ್ರನ ಮೇಲ್ಮೈ ದಕ್ಷಿಣ ಧ್ರುವದಲ್ಲಿ, ಚಂದ್ರ ಮೇಲ್ಮೈ ಎಲ್ಲಿಪ್ಪ ಅಂದ್ರ ದಕ್ಷಿಣ ಧ್ರುವ, ಸೌತ್ ಪೋಲ್ ಆಫ್ ದಿ ಮೂನ್ ಅಂತ ಕರಿತೀವಿ. ಅಲ್ಲಿ ಏನ್ ಮಾಡ್ತೈತಿ ಅಂತಂದ್ರ ವಿಕ್ರಮ್ ಲ್ಯಾಂಡರ್, ವಿಕ್ರಮ್ ಅಂತಕ್ಕಂಥ ಒಂದು ಲ್ಯಾಂಡರ್ ತನ್ನ ಒಡಲಲ್ಲಿ ಇರತಕ್ಕಂತಹ ಪ್ರಜ್ಞಾನ್ ಅಂತಕ್ಕಂಥ ರೋವರ್ನ ಚಂದ್ರನ ದಕ್ಷಿಣ ಧ್ರುವದಲ್ಲಿ, ಸೌತ್ ಪೋಲ್ ಆಫ್ ದ ಮೂನ್ ಒಳಗೆ ಇಳಿಸ್ತದೆ. ಈ ಇಳಿದ ದಿನವನ್ನ ನಾವು ನ್ಯಾಷನಲ್ ಸ್ಪೇಸ್ ಡೇ ಅಂತ ಕರಿತೀವಿ. ಅದು ಇಳಿದಿದ್ದು ಯಾವಾಗ ಅಂದ್ರ ಆಗಸ್ಟ್ 23, 2023. ಅದಕ್ಕಾಗಿ ಇದನ್ನ ನ್ಯಾಷನಲ್ ಸ್ಪೇಸ್ ಡೇ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಘೋಷಣೆ ಏನ್ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಇದೇನ ನ್ಯಾಷನಲ್ ಸ್ಪೇಸ್ ಡೇ ಏನ್ ಘೋಷಣೆ ಮಾಡಿಲ್ಲ, ಇದು ಸೌತ್ ಪೋಲ್ ಆಫ್ ದಿ ಮೂನ್ ಅಲ್ಲಿ ಇಳಿದಿದ್ದು. ಯಾಕಂದ್ರ ಇಡೀ ಜಗತ್ತೊಳಗ ಫಾರ್ ದಿ ಫಸ್ಟ್ ಟೈಮ್ ಭಾರತನ ಚಂದ್ರನ ಮೇಲ್ಮೈ ದಕ್ಷಿಣ ಧ್ರುವದಲ್ಲಿ ಇಳಿದಿದ್ದು. ಚಂದ್ರ ಮ್ಯಾಗ ಬಹಳ ಮಂದಿ ಹೋಗ್ಯಾರ ಬಿಟ್ರೆ, ನಮ್ಗಿಂತ ಮೊದಲ ಅಮೆರಿಕ, ರಷ್ಯಾ, ಚೀನಾ, ಆಮೇಲೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರೆಲ್ಲ ಹೋಗಿದ್ರು. ಆದ್ರ ಚಂದ್ರ ಮೇಲ್ಮೈ ದಕ್ಷಿಣ ಧ್ರುವದಾಗ ಸೌತ್ ಪೋಲ್ದಾಗ ಇಳಿದಿದ್ದಾರೆ ಅಂದ್ರೆ ಭಾರತ. ಅದಕ್ಕಾಗಿ ಆ ಒಂದು ಸ್ಪೆಷಲ್ ಡೇ ಸಲುವಾಗಿ ನ್ಯಾಷನಲ್ ಸ್ಪೇಸ್ ಡೇ, ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಣೆ ಮಾಡ್ತೀವಿ. ಹಾಗಾಗಿ ಇದನ್ನ ನಾವು ಘೋಷಣೆ ಮಾಡಿದ್ದು 2023 ಆಗಸ್ಟ್ 23. ಹಾಗಾಗಿ 2023 ಆಗಸ್ಟ್ 23 ನಾವು ಇದನ್ನ ಬಾಹ್ಯಾಕಾಶ ದಿನ ಘೋಷಣೆ ಮಾಡಿದ್ವಿ ಅಂದ್ರ ಮೊದಲ ಅಥವಾ ಪ್ರಥಮ ಅಂದಾಗ ಪ್ರಥಮ ವರ್ಷದ ಅಂದಂಗ ಅರ್ಥ. ಕನ್ಫ್ಯೂಸ್ ಆಗ್ಬಿಟ್ರಿ. ಪ್ರಥಮ ಅಂದ್ರ ಪ್ರಥಮ ವರ್ಷದ. ವಿಚಾರ ಮಾಡ್ರಿ, 2023 ಆಗಸ್ಟ್ 23 ಘೋಷಣೆ ಆಗೈತಿ ಅಂದ್ರ ನೆಕ್ಸ್ಟ್ ಇಯರ್ ಅಂದ್ರ 2024 ಆಗಸ್ಟ್ 23. ಹಾಗಾದ್ರೆ B ಇಸ್ ದ ರೈಟ್ ಆನ್ಸರ್. ಓಕೆ, ಹಿಂಗ ಪ್ರಶ್ನೆಗಳು ಬರ್ತಾವ, ಉತ್ತರ ಕೊಡ್ಬೇಕಾಗ್ತದೆ. ಓಕೆ, ಹಾಗಾಗಿ ಇದು ಗೊತ್ತಿರಲಿ. ಹಾಗಾಗ ಚಂದ್ರಯಾನ 3 ಬಗ್ಗೆ ಕೂಡ ನಿಮ್ಗೆ ಎಕ್ಸ್ಟ್ರಾ ಐಡಿಯಾ ಇರಲೇಬೇಕು. ಯಾಕಂದ್ರ ಚಂದ್ರಯಾನ 3 ಮ್ಯಾಗ ನಿಮ್ಗೆ ಹೆಂಗ ಪ್ರಶ್ನೆಗಳು ಬರ್ಬೋದು ಅಂತಂದ್ರ, ಒಂದು ಆಲ್ರೆಡಿ ನ್ಯಾಷನಲ್ ಸ್ಪೇಸ್ ಡೇ ಬಗ್ಗೆ ಕೇಳಿದ, ಆಗಸ್ಟ್ 23 ನೆನ್ಪಿಡ್ರಿ. ಇದಾದ್ಮೇಲೆ ರಾಕೆಟ್ ಯಾವ್ದು ಬಳಸಿದ್ರು ಅಂತ ಕೇಳ್ತಾರ, ಗೊತ್ತಿರಲಿ. GSLV Mark 3 M4. ಇದನ್ನ ಚಂದ್ರಯಾನ 3 ಲಾಂಚ್ ಮಾಡ್ಬೇಕಾದ್ರೆ ಈ GSLVಗೆ ನೇಮ್ ಚೇಂಜ್ ಮಾಡ್ತಾರ, LVM3 ಅಂತ ಹೇಳಿ ಹೆಸರಿಡ್ತಾರ. LVM3 M4. ಓಕೆ, ಇದ್ ನೆನಪಿರ್ಲಿ. ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಮಾರ್ಕ್ 3 ಸೀರೀಸ್ ನಾಗ M4 ಅಂದ್ರೆ ಮಾಡೆಲ್ ನಂಬರ್ 4. GSLV Mark 3 ಅಂದ್ರೂ ಒಂದೇ, LVM3 ಅಂದ್ರೂ ಒಂದೇ. ಹಾಗಾಗಿ ಚಂದ್ರಯಾನ 3ರ ಉಡಾವಣೆ ತನಕ ಕೂಡ GSLV ಅಂತ ಕರೀತಿದ್ರು. ಅದ್ರ ಲಾಂಚ್ ಮಾಡ್ಬೇಕಾದ್ರೆ ಇದ್ರ ನೇಮ್ ಮಾಡ್ತಾರೆ. ರಾಕೆಟ್ ಬಗ್ಗೆ ಒಂದು ಪ್ರಶ್ನೆ ಬರ್ಬೋದು, ಇದ್ ನೆನಪಿರ್ಲಿ. ಓಕೆ, ಹಾಗಾದ್ರೆ ಈ ಚಂದ್ರಯಾನ 3 ಒಳಗೆ ಯಾವ ಪೇಲೋಡ್ಗಳು ಇದ್ವು ಅಂತ ಕೇಳ್ತಾನೆ. ಉಪಕರಣಗಳು ಯಾವ್ದಾವ್ದು ಇತ್ತು ಅಂತ ಹೇಳಿ ಕೇಳ್ತಾನೆ. ಪೇಲೋಡ್ಸ್ ಗೊತ್ತ ನಿಮ್ಗ, ವಿಕ್ರಮ್ ಲ್ಯಾಂಡರ್ ಅಂತ ಹೇಳಿದೀನಿ, ಆಮೇಲೆ ಪ್ರಜ್ಞಾನ್ ರೋವರ್ ಅಂತ ಹೇಳಿದೀನಿ. ಓಕೆ, ವಿಕ್ರಮ್ ಲ್ಯಾಂಡರ್ ಅಂಡ್ ಪ್ರಜ್ಞಾನ್ ರೋವರ್ ಅಂತ ಹೇಳಿದೀನಿ. ಲ್ಯಾಂಡರ್ ಒಳಗೆ 4 ಉಪಕರಣಗಳಿದ್ದು, ಅವು ಯಾವ್ದಾವ್ದು ಅಂತಂದ್ರ ರ್ಯಾಂಭಾ, ಚೇಸ್ಟ್, ಇಲ್ಸಾ, LRA. ಇವು 4. ಇನ್ ರೋವರ್ನಾಗ 2 ಉಪಕರಣಗಳಿದ್ದು, APXS ಅಂಡ್ ಲಿಬ್ಸ್ ಅಂತ ಹೇಳಿ ಇವೆರಡು ಉಪಕರಣ. ಓಕೆ, ಇವು ನೆನ್ಪಿಡ್ರಿ. ಇದರ ಜೊತೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಇತ್ತು, ಅದು ಯಾವುದು ಅಂತಂದ್ರ ಪ್ರೊಪಲ್ಷನ್ ಮಾಡ್ಯೂಲ್ ಅಂತ ಬರ್ತದೆ. ಪ್ರೊಪಲ್ಷನ್ ಮಾಡ್ಯೂಲ್ ಅಂತ ಹೇಳಿ ಬರ್ತದೆ. ಇದಕ್ಕೆ ಶೇಪ್ ಅಂತ ಹೇಳಿ ಕರೀತಾರೆ. ಓಕೆ ರೈಟ್.
ಹಿಂಗ್ ಕೂಡ ನೀವು ಪ್ರಶ್ನೆಗಳು ಬರ್ಬೋದು. ಇಲ್ಲಿ ಪ್ರಶ್ನೆಗಳು ನಿಮ್ಗೆ ಹೆಂಗ್ ಕೇಳ್ತಾನಂದ್ರ ಈ ಕೆಳಗಿನ ಯಾವುದು ಲ್ಯಾಂಡರ್ ಪೇಲೋಡ್ ಆಗಿಲ್ಲ ಅಂತ ಕೇಳ್ತಾನ. ಆಗಿಲ್ಲ, ಯಾವ್ದಾಗಿಲ್ಲ ಅಂತ ಕೊಡ್ತಾನೆ ಇಲ್ಲಿ. ಆಪ್ಷನ್ ಎ ರ್ಯಾಂಭಾ ಅಂತ ಹೇಳ್ತಾನ, ಆಪ್ಷನ್ ಬಿ ಚೇಸ್ಟ್ ಅಂತ ಕೊಡ್ತಾನ, ಆಪ್ಷನ್ ಸಿ ಲಿಪ್ಸ್ ಅಂತ ಕೊಡ್ತಾನ, ಆಪ್ಷನ್ ಡಿ ಶೇಪ್ ಅಂತ ಕೊಡ್ತಾನ. ಓಕೆ, ಹಾಗಾಗಿ ಯಾವ್ದು ಲ್ಯಾಂಡರ್ ಪೇಲೋಡ್ ಅಲ್ಲ ಅಂತ ಕೇಳ್ಬೋದು. ಓಕೆ, ಇಲ್ಲಿ ಆಪ್ಷನ್ ಸಿಲ್ಸಾ ಅಂತ ಕೊಡ್ರಿ. ಈಗ ಅರ್ಥ ಮಾಡ್ಕೊಡ್ರಿ, ಲ್ಯಾಂಡರ್ ಪೇಲೋಡ್ ಯಾವ್ದಲ್ಲ ಅಂದ್ರೆ ರ್ಯಾಂಭಾ ಐತಿ, ಚೇಸ್ಟ್ ಐತಿ, ಇಲ್ಸಾ ಐತಿ, ಶೇಪ್ ಇಲ್ಲ. ಓಕೆ, ಹಿಂಗ ಪ್ರಶ್ನೆಗಳು ಕೇಳ್ಬೋದು. ಹಾಗಾಗಿ ಇದ್ರ ಬಗ್ಗೆ ಬಹಳ ಡೆಪ್ತ್ ಆಗ್ತದ್ರಿ. ಇದ್ರದ ಕ್ಲಾಸ್ ಏನಾಗ್ತದ್ರ 1 hour ಮ್ಯಾಗ ಹೋಗ್ತದೆ, 1 hour ಮ್ಯಾಲ ಹೋಗೋ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಏನ್ ಮಾಡ್ತಾನೆ ಅಂತಂದ್ರ ಇದ್ರ ಬಗ್ಗೆ ನಿಮ್ಗೊಂದು ಸೆಪರೇಟ್ ಕ್ಲಾಸ್ ಮಾಡ್ತಾನೆ. ಚಂದ್ರಯಾನ 3 ಬಗ್ಗೆ ಏನೋ ಒಂದು ಸೆಪರೇಟ್ ಕ್ಲಾಸ್ ಮಾಡ್ಕೊಡ್ತಾನಂತ. ಇದ್ರ ಬಗ್ಗೆ ಪ್ರಶ್ನೆಗಳು ಭಾಳ ಬರ್ತಿರ್ತಾವೆ. ಜಸ್ಟ್ ಈ ನಿಮ್ಗೆ ಐಡಿಯಾ ಕೊಡ್ತಾನೆ ಹೆಂಗ್ ಪ್ರಶ್ನೆಗಳು ಆಗ್ಬಹುದು ಅಂತ ಹೇಳಿ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಓಕೆ, ಎಷ್ಟು ನಿಮ್ಗೆ ಗೊತ್ತಿರಲಿ ಚಂದ್ರಯಾನ 3 ಬಗ್ಗೆ. ಆಮೇಲೆ ಚಂದ್ರಯಾನ 3 ಮ್ಯಾಗ ಇಳಿದ ಮ್ಯಾಗ ಗಂಧಕದ ಅಂಶ ಜಾಸ್ತಿ ಐತಿ ಅನ್ನೋದು ಕಂಡು ಹಿಡಿತು. ಓಕೆ, ಮತ್ತೆ ಚಂದ್ರ ಮ್ಯಾಗ ಇಳಿದ ಪಾಯಿಂಟ್ಗ ನಾವು ಶಿವಶಕ್ತಿ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಶಿವಶಕ್ತಿ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಇವೆಲ್ಲವೂ ಕೂಡ ನೆನಪಿರಲಿ. ಇವೆಲ್ಲ ಒಂದ್ಸಲ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೇನೆ. ಓಕೆ, ಅದಕ್ಕಾಗಿ ಲ್ಯಾಂಡರ್ ಪೇಲೋಡ್ಗಳು ರ್ಯಾಂಭಾ, ಚೇಸ್ಟ್, ಇಲ್ಸಾ, ಎಲ್ಆರ್ಎ. ರೋವರ್ ಪೇಲೋಡ್ಗಳು ಎಪಿಎಕ್ಸಸ್ ಅಂಡ್ ಲಿಪ್ಸ್. ಪ್ರೊಪಲ್ಷನ್ ಮಾಡ್ಯೂಲ್ ಶೇಪ್ ಅಂತ ಹೇಳಿ. ಇದರ ಫುಲ್ ಫಾರ್ಮ್ ಏನು, ಇದರ ವರ್ಕಿಂಗ್ ಹೆಂಗಿರ್ತದ, ಇವು ಹೆಂಗ್ ವರ್ಕ್ ಮಾಡಿದ್ವು, ಇವೆಲ್ಲವನ್ನು ಕೂಡ ನಾವು ಏನ್ ಮಾಡೋಣ ಅಂತಂದ್ರ ಡಿಸ್ಕಸ್ ಮಾಡೋಣ. ಓಕೆ, ಎಷ್ಟು ಗೊತ್ತಿರಲಿ. ನ್ಯಾಷನಲ್ ಸ್ಪೇಸ್ ಡೇನ ಮೊದಲು ಆಚರಣೆ ಮಾಡಿದ್ದು, ಘೋಷಣೆ ಮಾಡಿದ್ದು 2023 ಆಗಸ್ಟ್ 23. ಮೊದಲ ಬಾರಿಗೆ ಆಚರಣೆ ಮಾಡಿದ್ದಂದ್ರೆ 2024 ಬರ್ತದ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಒಳಗ ಈ ಪ್ರಶ್ನೆ ಏನು ಕೇಳಿರ್ತಕ್ಕಂಥದ್ದು. ಇಂಥ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದ. ಓಕೆ, ಮತ್ತೆ ಇದನ್ನ ನಾನು ನೆಕ್ಸ್ಟ್ ಮುಂದುವರಿತಾ ಕಾನ್ಸೆಪ್ಟ್ಗಳನ್ನ ಕೆಲವೊಂದು ಹೇಳ್ತೇನೆ ರೀ. ಎಕ್ಸಾಮ್ ಕೇಳಬಹುದಾಗಿರ್ತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ಹೇಳ್ತೀನಿ. ಈಗ ಜಸ್ಟ್ ಕ್ವಶನ್ ಪೇಪರ್ ಐತಿ ಅಂತ ಹೇಳಿ ನಾವಿಲ್ಲಿ ಜಾಸ್ತಿ ಡಿಸ್ಕಸ್ ಮಾಡೋಕ್ಕಾಗೋದಿಲ್ಲ. ಈಗ ಇಷ್ಟು ತಿಳ್ಕೊಟ್ರೆ ಸಾಕು. ಓಕೆ, ನೆಕ್ಸ್ಟ್ ನೋಡೋಣ. ನೋಡ್ರಿ, ಇಲ್ಲಿ ಮತ್ತೆ ಚಂದ್ರಯಾನದ ಬಗ್ಗೆ ಏನಾದ ಪ್ರಶ್ನೆ. ಇದು KS ರೀ ಎಕ್ಸಾಮ್ ಒಳಗೆ ಭಾರತದ ಚಂದ್ರಯಾನ 2 ಇದು ಮೊದಲ ಬಾರಿಗೆ ಯಾವ ಮೂಲಧಾತು ಹೇರಳವಾಗಿದೆ ಎಂದು ಬಿಂಬಿಸಿತು. ಈಗ ನಾ ಚಂದ್ರಯಾನ 3 ಹೇಳಬೇಕಾದ್ರೆ ನಿಮಗೆ ಚಂದ್ರಯಾನ 3 ಹೇಳ್ಬೇಕ. ಓಕೆ, ಚಂದ್ರಯಾನ 3 ಹೇಳ್ಬೇಕಾದ್ರೆ ಗಂಧಕದ ಅಂಶ ಜಾಸ್ತಿ ಐತಿ ಅಂತ ಹೇಳಿದೆ. ಯಾವುದು ಗಂಧಕದ ಅಂಶ. ಹಾಗಾಗಿ ಚಂದ್ರಯಾನ 2 ನ ಆರ್ಬಿಟರ್ ಏನ್ ಮಾಡ್ತತಿ ಅಂತಂದ್ರ ಚಂದ್ರ ಮೇಲ್ಮೈ ಸೋಡಿಯಂನ ಅಂಶ ಅಧಿಕವಾಗಿರುವುದನ್ನು ಪತ್ತೆ ಮಾಡ್ತದೆ. ಯಾವ್ದ್ರ ಅಂಶ? ಸೋಡಿಯಂನ ಅಂಶ. ಚಂದ್ರ ಮೇಲ್ಮೈ ಸೋಡಿಯಂನ ಅಂಶ ಅಧಿಕವಾಗೈತಿ ಅಂತ ಹೇಳಿ ಏನ್ ಮಾಡ್ತದ ಅಂತಂದ್ರೆ ಚಂದ್ರಯಾನ 2 ಪತ್ತೆ ಮಾಡ್ತದೆ. ಅದಕ್ಕಾಗಿ ಚಂದ್ರಯಾನ 1, ಆಮೇಲೆ ಚಂದ್ರಯಾನ 2, ಆಮೇಲೆ ಚಂದ್ರಯಾನ 3 ಈ ಮೂರದ್ರ ಬಗ್ಗೆ ಫಿಕ್ಸ್ ಪ್ರಶ್ನೆಗಳು ಬರ್ತವೆ. ಅದಕ್ಕಾಗಿ ಇದರದೊಂದು ಸೆಪರೇಟ್ ಕ್ಲಾಸ್ ಮಾಡ್ತಾನೆ. ಸ್ವಲ್ಪ ಟೈಮ್ ತಗೋತದ ಕ್ಲಾಸ್. ಸೆಪರೇಟ್ ಕ್ಲಾಸ್ ಮಾಡಿ ಇದನ್ನ ನಿಮಗೆ ನಾ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ ಮುಂದೆ. ಓಕೆ, ಏನೇನು ಕಂಡಿತೀವಿ ಏನಂತ ಹೇಳಿ. ಚಂದ್ರಯಾನ 3 ಮುಖಾಂತರ ಗಂಧಕದ ಅಂಶ ಇದೆ ಅಂತ ಹೇಳಿ ಗೊತ್ತಾಯ್ತು ಲ್ಯಾಂಡರ್ ಮತ್ತು ರೋವರ್ದಿಂದ. ಚಂದ್ರಯಾನ 2ರ ಆರ್ಬಿಟರ್ ಏನ್ ಕಂಡಿಡಿತು ಅಂದ್ರ ಸೋಡಿಯಂನ ಅಂಶ ಅಧಿಕವಾಗೈತಿ ಅಂತ ಹೇಳಿ ಪತ್ತೆ ಮಾಡಿತು. ಇವೆರಡು ಕಾನ್ಸೆಪ್ಟ್ ನಿಮ್ಗೆ ಏನಿರಲಿ ಅಂತ ಗೊತ್ತಿರಲಿ. ಓಕೆ, ಹಾಗಾಗಿ ಚಂದ್ರಯಾನ 1, 2, 3 ಮೂರದ್ರದ್ದು ಕಂಪ್ಯಾರಿಸನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಇಲ್ಲಿ ನೋಡ್ರಿ, ಎಕ್ಸ್ರೇ ಫ್ರಮ್ ದ ಮೂನ್ ರಿವೀಲ್ ಅ ನ್ಯೂ ಲೂನಾರ್ ಮ್ಯಾಪ್ ಇನ್ ಸೋಡಿಯಂ ಅಂತ ಹೇಳಿ. ಇದು ಚಂದ್ರಯಾನ 2. ಓಕೆ, ರೈಟ್. ಹೈ ಈಲ್ಡ್ ಟಾಪಿಕ್ ಇರೋದು ಫಿಕ್ಸ್ ಪ್ರಶ್ನೆ ಬಂದು ಬರ್ತದೆ, ಗೊತ್ತಿರಲಿ. ಮತ್ತೆ ಇಲ್ಲಿ ನಾನು ನೋಡ್ರಿ, ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಏನು ಅಫಿಷಿಯಲ್ ವೆಬ್ಸೈಟ್ ಅದ, ಇದರಿಂದ ಇನ್ಫಾರ್ಮೇಶನ್ ತೆಗೆದಾನೆ. ಮತ್ತೆ ಆಲ್ಮೋಸ್ಟ್ ನಿಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡ್ಬೇಕಾದ್ರೆ ಏನು ಅಫಿಷಿಯಲ್ ವೆಬ್ಸೈಟ್ ಬರ್ತಾವಲ್ರಿ, ಇಸ್ರೋ, DRDO, ಬಾರ್ಕಾ, ಇಲ್ಲಿದೆ ಇನ್ಫಾರ್ಮೇಶನ್ ನೋಡ್ತಾರೆ. ಓಕೆನಾ. ಕೆಲವೊಂದು ಕಡೆ ಮಾಹಿತಿ ಏನಾಗಿರ್ತೈತಿ ಅಂದ್ರೆ ನಾನು ನೋಡಿದ್ದೀನಿ, ಕೆಲವೊಂದ್ಸಲ ರಾಂಗ್ ಇನ್ಫಾರ್ಮೇಶನ್ ಬಹಳ ಸ್ಪ್ರೆಡ್ ಔಟ್ ಆಗ್ತಿರ್ತದೆ. ಅದಕ್ಕಾಗಿ ಸ್ವಲ್ಪ ಇದನ್ನ ನೀವು ಇಂಥದ್ದು ಅಫಿಷಿಯಲ್ ವೆಬ್ಸೈಟ್ ನೋಡ್ತಾರೆ. ಸೈನ್ಸ್ ಅಂಡ್ ಟೆಕ್ ಅಂತ ಬಂದಾಗ ನಿಮಗೆ ಸ್ಪೇಸ್ ಮತ್ತು ಡಿಫೆನ್ಸ್ ಮ್ಯಾಗ ಜಾಸ್ತಿ ಪ್ರಶ್ನೆಗಳು ಬರ್ತಾವೆ. ಸ್ಪೇಸ್ ಟೆಕ್ನಾಲಜಿ ಅಂಡ್ ಡಿಫೆನ್ಸ್ ಟೆಕ್ನಾಲಜಿ ಮ್ಯಾಗ ಜಾಸ್ತಿ ಪ್ರಶ್ನೆಗಳು ಬರ್ತಿರ್ತಾವೆ. ಸ್ಪೇಸ್ ಅಂತ ಬಂದಾಗ ಇಸ್ರೋ ವೆಬ್ಸೈಟ್ ನೋಡ್ಕೊಳ್ರಿ. ಡಿಫೆನ್ಸ್ ಅಂತ ಬಂದಾಗ ಆಲ್ಮೋಸ್ಟ್ DRDO ವೆಬ್ಸೈಟ್ ಅನ್ನು ನೋಡ್ಕೊಳ್ರಿ. ಓಕೆ, ಹೈಯೆಸ್ಟ್ ಪ್ರಶ್ನೆಗಳು ಇಲ್ಲಿದೆ ಬರ್ತಾವೆ. ನಾ ಮುಂದೆ ಮತ್ತೆ ಹೈ ಈಲ್ಡಿಂಗ್ ಟಾಪಿಕ್ ಅಂದ್ರೆ ಎಕ್ಸಾಮ್ ಯಾವ್ದು ಜಾಸ್ತಿ ಬರ್ಬೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. ಓಕೆ, ಎಸ್. ಹಾಗಾಗಿ ಚಂದ್ರಯಾನ 2ರ ಆರ್ಬಿಟರ್ ಏನಿರೋದನ್ನು ಕಂಡಿಡಿದ ಸೋಡಿಯಂ ಅಂಶ ಅಧಿಕವಾಗಿರೋದನ್ನು ಪತ್ತೆ ಮಾಡಿದೆ. ಇದು ನಿಮಗೆ ಗೊತ್ತಿರಲಿ. ಓಕೆ, ಇನ್ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಚಂದ್ರಯಾನ 1, 2, 3 ಈ ಮೂರದ್ರ ಬಗ್ಗೆ ಹೇಳಬೇಕು ಅಂತಂದ್ರ ಸಿಂಪಲ್ ಆಗಿ ಈಗ ಹೇಳ್ತೇನೆ. ನೆಕ್ಸ್ಟ್ ಕ್ಲಾಸ್ ಫುಲ್ ಡಿಪೈನ್ ಮಾಡು. ಚಂದ್ರಯಾನ 1 ಅಂತ ಬಂದಾಗ ಇದೊಂದು ಆರ್ಬಿಟರ್ ಮಿಷನ್ ಆಗಿತ್ತು. ಆರ್ಬಿಟರ್ ಮಿಷನ್ ಅಂತಂದ್ರೆ
ಚಂದ್ರ ಮೇಲೆ ಇಳಿಯಲಾರದೆ ಕೇವಲ ಚಂದ್ರನ ಕಕ್ಷೆ ಸುತ್ತ ಹಾಕುದು ಅಂದಂಗ. ಇನ್ನು ಚಂದ್ರಯಾನ 2 ಅಂತಂದ್ರ ಆರ್ಬಿಟ್ರು ಇತ್ತು ಪ್ಲಸ್ ಲ್ಯಾಂಡರು ಇತ್ತು, ಅದ್ರ ಜೊತೆ ರೋವರ್ ಕೂಡ ಇತ್ತು. ಆರ್ಬಿಟರ್ ಅಂದ್ರೆ ಚಂದ್ರ ಸುತ್ತ ಹಾಕೋದು, ಲ್ಯಾಂಡರ್ ಅಂದ್ರೆ ಲ್ಯಾಂಡ್ ಇಳಿಯುವುದು, ರೋವರ್ ಅಂದ್ರೆ ಲ್ಯಾಂಡರ್ ಒಳಗಿಂದ ರೋವರ್ ಹೋಗ್ಬಿಡ್ತೈತ್ರಿ. ಹೆಂಗ ತಾಯಿ ಗರ್ಭೊಳಗೆ ಕೂಸ ಇರ್ತದ, ತಾಯಿ ಗರ್ಭದಿಂದ ಕೂಸ ಹೆಂಗ್ ಹೊರಗೆ ಬರ್ತದೋ ಹಂಗ ಲ್ಯಾಂಡರ್ ಗರ್ಭದಿಂದ ರೋವರ್ ಹೊರಗೆ ಬಂದು ಅಲ್ಲಿ ಅಧ್ಯಯನ ಮಾಡ್ತಿತ್ತು. ಇನ್ನು ಚಂದ್ರಯಾನ 3 ಅಂತ ಬಂದಾಗ ಇಲ್ಲಿ ಲ್ಯಾಂಡರ್ ಮತ್ತು ರೋವರ್ ಅನ್ನು ಮಾತ್ರ ಬಳಸಿದ್ರು. ಯಾಕಂದ್ರ ಚಂದ್ರಯಾನ 2 ಆರ್ಬಿಟರ್ ಕೆಲಸ ಮಾಡ್ತಿತ್ತು. ಅದಕ್ಕಾಗಿ ಚಂದ್ರಯಾನ 2 ಆರ್ಬಿಟರ್ನ ಚಂದ್ರಯಾನ 3 ಒಳಗೆ ಬಳಸಿದ್ದು. ಅದಕ್ಕಾಗಿ ಲ್ಯಾಂಡರ್ ಮತ್ತು ರೋವರ್ ಅಷ್ಟೇ ಕಳಿಸಿದ್ವಿ. ಇವು ಚಂದ್ರ ಮೇಲ್ಮೈ ದಕ್ಷಿಣ ಧ್ರುವದಾಗ ಫಸ್ಟ್ ಟೈಮ್ ಇಳಿದ ಸಾಧನೆಯನ್ನು ಮಾಡಿತು ಅಂತ ಹೇಳಿ ನೋಡ್ತೀವಿ. ಈಗ ನಾವು 3ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ಒಂದು ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡ್ತಾನೆ. ಓಕೆ, ಚಂದ್ರಯಾನ 1 ಲಾಂಚ್ ಆಗಿದ್ದು ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3 2008 ಅಕ್ಟೋಬರ್ 22ಕ್ಕೆ ಲಾಂಚ್ ಆಗ್ತದೆ. ಚಂದ್ರಯಾನ 2 ಲಾಂಚ್ ಆಗಿದ್ದು 2019 ಜುಲೈ 22. ಚಂದ್ರಯಾನ 3 2023 ಜುಲೈ 14. ಓಕೆ, ಚಂದ್ರಯಾನ 1 ಆರ್ಬಿಟರ್ ಮಿಷನ್, ಚಂದ್ರಯಾನ 2 ಆರ್ಬಿಟರ್, ಲ್ಯಾಂಡರ್ ಮತ್ತು ರೋವರ್ ಮಿಷನ್, ಆಮೇಲೆ ಚಂದ್ರಯಾನ 3 ಲ್ಯಾಂಡರ್ ಮತ್ತು ರೋವರ್ ಮಿಷನ್. ಓಕೆ, ಇದು ಗೊತ್ತಿರಲಿ. ಇನ್ನ ಚಂದ್ರಯಾನ 1 ಲಾಂಚ್ ಮಾಡಿದ್ದು ನಾವು PSLV C11 ಅಂತಕ್ಕಂಥ ರಾಕೆಟ್ ಮುಖಾಂತರ. ಚಂದ್ರಯಾನ 2 ಲಾಂಚ್ ಮಾಡಿದ್ದು GSLV ಮಾರ್ಕ್ 3 M1 ಅಂತಕ್ಕಂಥ ರಾಕೆಟ್ ಮುಖಾಂತರ. ಆಮೇಲೆ GSLV ಮಾರ್ಕ್ 3 ಲಾಂಚ್ ಮಾಡಿದ್ದು GSLV ಮಾರ್ಕ್ 3 M4 ರಾಕೆಟ್ ಮುಖಾಂತರ. ಓಕೆ, ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಮಾರ್ಕ್ 3 ಸಿರೀಸ್ ಮಾಡೆಲ್ ನಂಬರ್ 1 ಅಂಡ್ ಮಾಡೆಲ್ ನಂಬರ್ 4. ಆಮೇಲೆ ಚಂದ್ರಯಾನ 1 ಚಂದ್ರ ಮೇಲ್ಮೈ ಹಿಮದ ರೂಪದಾಗ ನೀರು ಐತಿ ಅಂತ ಹೇಳ್ತು. ಹಿಮದ ರೂಪದಲ್ಲಿ ನೀರು. ಓಕೆ, ಚಂದ್ರಯಾನ 2ರಲ್ಲಿ ಲ್ಯಾಂಡರ್ ಮತ್ತು ರೋವರ್ ಫೇಲ್ ಆದವು. ಆರ್ಬಿಟರ್ ಏನ್ ಮಾಡಿತು ಅಂತಂದ್ರ ಸೋಡಿಯಂನ ಅಂಶ ಅಧಿಕವಾಗೈತಿ ಅಂತ ಹೇಳಿ ಪತ್ತೆ ಮಾಡಿತು. ಆಮೇಲೆ ಚಂದ್ರಯಾನ 3ರ ಲ್ಯಾಂಡರ್ ರೋವರ್ ಯಶಸ್ವಿಯಾಗಿ ಸೌತ್ ಪೋಲ್ ಅಲ್ಲಿ ಇಳಿದು, ಇದು ವಿಶ್ವ ದಾಖಲೆ. ಓಕೆ, ಇದನ್ನ ಈ ಇಳಿದ ದಿನವನ್ನ ಸ್ಪೇಸ್ ಡೇ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ವಿ. ಇಲ್ಲಿ ಗಂಧಕದ ಅಂಶ ಅಧಿಕವಾಗಿರುವುದು ಪತ್ತೆಯಾಗಿರುವುದು ನಾವು ಏನ್ ಮಾಡಿದ್ವಿ ಅಂದ್ರೆ ಕಂಡುಕೊಂಡ್ವಿ. ಓಕೆ, ಹಿಂಗ ಮತ್ತೆ ಇದನ್ನ ಇನ್ ಡೆಪ್ತ್ ಆಗಿ ನಾ ಡಿಸ್ಕಸ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಜೂನ್ 2023ರಲ್ಲಿ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿ ಕೂಡ ಇತ್ತು ನೋಡ್ರಿ. PSI 545 ಇದು ಕೂಡ KA ಎಕ್ಸಾಮ್ ಮಾಡಿಸಿರ್ತಕ್ಕಂಥ ಪ್ರಶ್ನೆ. ಅಗ್ನಿ 4, ಅಗ್ನಿ 5, ಅಗ್ನಿ ಪ್ರೈಮ್, ಅಗ್ನಿ 6 ಗೊತ್ತಿರಲಿ ನಿಮಗೆ. ಬಹಳ ಸಿಂಪಲ್ ಕ್ವಶನ್ ಇದು, ಅರ್ಥ ಮಾಡ್ಕೊಳ್ರಿ. DRDO ಈ ಏನ ಅಗ್ನಿ ಮಿಸೈಲ್ಗಳನ್ನ ಏನು ಘೋಷಣೆ ಮಾಡತ್ತಲ್ರಿ, ಇದನ್ನ ಘೋಷಣೆ ಮಾಡಿದ್ದು 1982-83 ಟೈಮ್ ಒಳಗೆ. ಅವಾಗ IGMDP ಅಂತ ಹೇಳಿ ಮಾಡ್ತಿರ್ತಾರೆ. ಹಂಗಂದ್ರ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ. ಇಂಟಿಗ್ರೇಟೆಡ್ ಗೈಡೆಡ್ ಅಂದ್ರ ಸಮಗ್ರ ನಿರ್ದೇಶಿತ ಕ್ಷಿಪಣಿ ಅಭಿವೃದ್ಧಿ ಯೋಜನೆ ಅಂತ ಹೇಳಿ. ಇದನ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರೊಳಗ ಸ್ಟಾರ್ಟ್ ಮಾಡ್ಲಾಗ್ತದೆ. APJ ಅಬ್ದುಲ್ ಕಲಾಂ ಅವ್ರ ನೇತೃತ್ವದೊಳಗೆ. ಆ ಟೈಮ್ ಒಳಗ 5 ಕ್ಷಿಪಣಿ ತಯಾರು ಮಾಡಕ್ ಮುಂದಾಗ್ತಾರೆ. ಯಾವ್ದಂದ್ರ ಪೃಥ್ವಿ, ಅಗ್ನಿ, ತ್ರಿಶೂಲ್, ನಾಗ್, ಆಕಾಶ್. ಈ ಉಳಿದ ಕ್ಷಿಪಣಿ ಬಗ್ಗೆ ಆಮೇಲೆ ನೋಡ್ರಿ. ಅಗ್ನಿ ನೋಡೋಣ. ಅಗ್ನಿ, ಈ ಅಗ್ನಿ ಒಳಗೆ 5 ವೇರಿಯಂಟ್ ಬರ್ತಾವ. ಅಗ್ನಿ 1, ಅಗ್ನಿ 2, ಅಗ್ನಿ 3, ಅಗ್ನಿ 4 ಅಂಡ್ ಅಗ್ನಿ 5 ಅಂತ ಹೇಳಿ. ಟೋಟಲ್ ಎಷ್ಟ್ರಿ 5 ಕ್ಷಿಪಣಿಗಳು ಬರ್ತಾವ. ಹಾಗಾಗಿ ಈ ಅಗ್ನಿ 4 ಆಗಿರ್ಬೋದು, ಅಗ್ನಿ 5 ಆಗಿರ್ಬೋದು, ಆಮೇಲೆ ಅಗ್ನಿ 6 ಇನ್ನು ತಯಾರಾಗತ್ತೆ. ಇನ್ನೂ ಅಫಿಷಿಯಲ್ ಆಗಿದ ಏನಾಗಿಲ್ಲ ಅಂದ್ರೆ ಹೊರಗೆ ಬಂದಿಲ್ಲ. ಹಾಗಾಗಿ ಇದನ್ನ ಕನ್ಸಿಡರ್ ಮಾಡಕ್ ಬರೋದಿಲ್ಲ. ಇವ ಅವಾಗ ಮೊದಲ ತಯಾರಾಗ್ಯಾವ ಅಂತಂದ್ರ ಜೂನ್ 2023 ಅನ್ನತಾರಂದ್ರ ದ ರೈಟ್ ಆನ್ಸರ್ ಇಸ್ ಅಗ್ನಿ ಪ್ರೈಮ್ ಅಂತ ಹೇಳಿ. ಅಗ್ನಿ ಪ್ರೈಮ್. ಓಕೆ, ಗೊತ್ತಿರಲಿ ನಿಮಗೆ. ಓಕೆ, ಅಗ್ನಿ ಪ್ರೈಮ್ ಇಸ್ ದ ರೈಟ್ ಆನ್ಸರ್. ಹಿಂಗ್ ಪ್ರಶ್ನೆಗಳು ಬರ್ತಾವ. ಹಾಗಾದ್ರ ಇಲ್ಲಿ ಕ್ವಶನ್ ದಾಗ ಏನ್ ಕೇಳಿದ್ರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಅಂದಾರ.
ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಹೇಳಿ. ಏನ್ ಬ್ಯಾಲಿಸ್ಟಿಕ್ ಅಂದ್ರೆ ಅದು ಗೊತ್ತಿರಬೇಕು. ನಿಮ್ಗೆ ಗೊತ್ತಿರಲಿ, ಕ್ಷಿಪಣಿ ಒಳಗೆ 4 ವಿಧ ಬರ್ತಾವ್ರಿ. 4 ಟೈಪ್ಸ್ ಆಫ್ ಮಿಸೈಲ್ಸ್ ಬರ್ತಾವ. 4 ಟೈಪ್ಸ್ ಅಂದ್ರೆ ಆನ್ ದ ಬೇಸ್ ಆಫ್ ಲಾಂಚಿಂಗ್. ಒಂದು ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಹೇಳಿ, 2 ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅಂತ ಹೇಳಿ, ಆಮೇಲೆ ಏರ್ ಟು ಸರ್ಫೇಸ್ ಮಿಸೈಲ್ ಅಂತ ಹೇಳಿ, ಆಮೇಲೆ ಏರ್ ಟು ಏರ್ ಮಿಸೈಲ್ ಅಂತ ಹೇಳಿ. ಸರ್ಫೇಸ್ ಟು ಏರ್ ಅಂದ್ರೆ ಭೂಮಿಯಿಂದ ಆಗಸಕ್ಕೆ ಹಾರುವ ಕ್ಷಿಪಣಿ ಅಂದ, ಭೂಮಿಯಿಂದ ಆಗಸಕ್ಕೆ. ಸರ್ಫೇಸ್ ಟು ಸರ್ಫೇಸ್ ಅಂದ್ರೆ ಭೂಮಿಯಿಂದ ಭೂಮಿಗೆ ಕ್ಷಿಪಣಿ ಅಂದಂಗ ಅರ್ಥ. ಏರ್ ಟು ಸರ್ಫೇಸ್, ASM, ಏರ್ ಟು ಸರ್ಫೇಸ್ ಅಂದ್ರೆ ಆಗಸದಿಂದ ಭೂಮಿಗೆ ಕ್ಷಿಪಣಿ ಅಂದಂಗ ಅರ್ಥ. ಆಮೇಲೆ AM ಅಂದ್ರೆ ಆಗಸದಿಂದ ಆಗಸಕ್ಕೆ ಕ್ಷಿಪಣಿ ಅಂದಂಗ. ಓಕೆ, ಈ ಉಳಿದ 3 ಕ್ಷಿಪಣಿಗಳ ಬಗ್ಗೆ ನಾವು ನೋಡೋಣ ಆಮೇಲೆ. ಆದ್ರೆ ಈಗ ಮೊದಲು ನಾನು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಬಗ್ಗೆ ನೋಡ್ತೇನೆ. ಅಂದ್ರೆ ಭೂಮಿಯಿಂದ ಭೂಮಿಗೆ ಹಾರೋದು ಅಂದ್ರೆ ಏನು ಅಂದ್ರೆ, ಇದು ಗಡಿ ಅಂತ ಅನ್ಕೊಡ್ರಿ. ಇದು ನಮ್ಮ ದೇಶ, ಇಲ್ಲಿ ವೈರಿ ದೇಶದವ್ರದ ಇದು ಗಡಿ ಅದ. ವೈರಿ ದೇಶದವರು ಅಡಿಗೆ ಕೂತಾರ, ಗಡಿ ಒಳಗೆ ಬಂದು ಅಡಿಗೆ ಕೂತಾರ. ಅವು ಪ್ಲೇಸ್ ಮ್ಯಾಗ ನಾವು ದಾಳಿ ಮಾಡ್ಬೇಕೈತಂದ್ರ ಇದೂ ಭೂಮಿ ಇದೂ ಭೂಮಿ, ನಾವು ಇಲ್ಲಿಂದ ಒಂದು ಮಿಸೈಲ್ ಲಾಂಚ್ ಮಾಡಿ ಅವ್ರ ಪ್ಲೇಸ್ ಮ್ಯಾಗ ಬ್ಲಾಸ್ಟ್ ಮಾಡಿದ್ರ, ಭೂಮಿಯಿಂದನ ಲಾಂಚ್ ಮಾಡಿದ್ವಿ, ಭೂಮಿಗೆ ಹೋಗಿ ಬ್ಲಾಸ್ಟ್ ಆಯ್ತು, ಸರ್ಫೇಸ್ ಇಂದ ಸರ್ಫೇಸ್ ಹೋಗಿ ಬ್ಲಾಸ್ಟ್ ಮಾಡಿದ್ವಿ. ಹಿಂಗ ಭೂಮಿಯಿಂದ ಭೂಮಿ ಹಾರೋ ಕ್ಷಿಪಣಿ ಅಂತ ಕರಿತೀವಿ. ಹಾಗಾಗಿ ಹಿಂಗ ಭೂಮಿಯಿಂದ ಭೂಮಿ ಹಾರೋ ಕ್ಷಿಪಣಿ ಒಳಗ 2 ವಿಧಗಳು ಬರ್ತಾವ್ರಿ. ಒಂದು ಬ್ಯಾಲಿಸ್ಟಿಕ್, ಇನ್ನೊಂದು ಕ್ರೂಸ್ ಅಂತ ಹೇಳಿ. ಒಂದು ಬ್ಯಾಲಿಸ್ಟಿಕ್, ಇನ್ನೊಂದು ಕ್ರೂಸ್ ಅಂತ ಹೇಳಿ. ಹಾಗಾಗಿ ಈ ಬ್ಯಾಲಿಸ್ಟಿಕ್ ಒಳಗೆ ಮತ್ತೆ ಎಷ್ಟು ವಿಧ ಬರ್ತಾವ? 4 ವಿಧ ಬರ್ತಾವ್ರಿ. ಈ ಬ್ಯಾಲಿಸ್ಟಿಕ್ ಒಳಗೆ ಎಷ್ಟು ವಿಧ ಬರ್ತಾವ? 4 ವಿಧ ಬರ್ತಾವ. ಒಂದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್, 2 ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್, 3 ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್, 4 ಇಂಟರ್ ಕಾಂಟಿನೆಂಟಲ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಹಿಂಗ ಟೋಟಲ್ 4 ವಿಧಗಳು ಬರ್ತಾವ್ರಿ. ಅರ್ಥ ಆಗ್ತದ? ಹಾಗಾಗಿ ಇಲ್ಲಿ ಬ್ಯಾಲಿಸ್ಟಿಕ್ ಕ್ರೂಸ್ ಅಂದ್ರೆ ಏನು, ಇದೊಂದು ಡಿಫರೆನ್ಸ್ ಹೇಳ್ಬಿಡ್ತಾನೆ ನಿಮ್ಗೆ. ಬ್ಯಾಲಿಸ್ಟಿಕ್ ಮತ್ತ ಕ್ರೂಸ್ ಡಿಫರೆನ್ಸ್ ಏನು? ಎರಡೂ ಕೂಡ ಎಲ್ಲಿಂದ ಎಲ್ಲಿಗೆ ಲಾಂಚ್ ಆಗ್ತಾವ್ರಿ? ಭೂಮಿಯಿಂದ ಲಾಂಚ್ ಆಗಿ ಭೂಮಿಗೆ ಬ್ಲಾಸ್ಟ್ ಆಗ್ತಾವ. ಬ್ಯಾಲಿಸ್ಟಿಕ್ ಕ್ರೂಸ್ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರ, ಬ್ಯಾಲಿಸ್ಟಿಕ್ ಮಿನಿಮಮ್ 150 ಕಿಲೋಮೀಟರ್ದಿಂದ ಮ್ಯಾಕ್ಸಿಮಮ್ 8000 ಕಿಲೋಮೀಟರ್ ತನಕ ಹೋಗಿ ದಾಳಿ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತದೆ. ಅದ ಕ್ರೂಸ್ ಮಿನಿಮಮ್ 100 ಕಿಲೋಮೀಟರ್ದಿಂದ 600 ಕಿಲೋಮೀಟರ್ ತನಕ ಹೋಗಿ ದಾಳಿ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತದೆ. ಓಕೆ, ಅಷ್ಟೇ. ಆದ್ರೆ ಇದರಿಂದ ಏನ್ ಗೊತ್ತಾಗ್ತದೆ, ಅತ್ಯಂತ ದೂರದ ದಾಳಿ ಮಾಡಬೇಕು ಅಂದ್ರ ಬ್ಯಾಲಿಸ್ಟಿಕ್ ಬಳಸ್ತೈತಿ, ಸಮೀಪದ ದಾಳಿ ಮಾಡಬೇಕು ಅಂತಂದ್ರ ಕ್ರೂಸ್ ಅನ್ನು ಬಳಸ್ತೀವಿ ಅಂತ ಗೊತ್ತಿರಲಿ. ಇನ್ನ ಈ ಬ್ಯಾಲಿಸ್ಟಿಕ್ ಒಳಗ 4 ವಿಧ ಬರ್ತಾವ್ರಿ. SRBM, MRBM, IRBM, ICBM. ಇದೇನಂತ ಹೇಳಿ ಮತ್ತೆ ನಾನು ಒಂದು ಕ್ಲಾಸ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಫುಲ್ ಡೆಪ್ತ್ ಆಗಿ. ಆಮೇಲೆ ಎರಡನೇದು, ಇದ್ರೊಳಗ 3 ವಿಧಗಳು ಬರ್ತಾವ್ರಿ. ಒಂದು ಸಬ್ಸಾನಿಕ್, ಇನ್ನೊಂದು ಸೂಪರ್ಸಾನಿಕ್, ಮತ್ತೊಂದು ಹೈಪರ್ಸಾನಿಕ್ ಅಂತ ಹೇಳಿ. ಹಿಂಗ ನಾವೇನ್ ಮಾಡ್ತೀವಿ ಅಂತಂದ್ರ, ಇಲ್ಲಿ 4 ವಿಧ, ಇಲ್ಲಿ 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಓಕೆ, ಇನ್ನು ಮೇಜರ್ ಒಂದು ಡಿಫರೆನ್ಸ್ ಏನು ಅಂದ್ರೆ, ನಾನು ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಲಾಂಚ್ ಮಾಡಿದಾಗ, ಇದು ಭೂಮಿ ಅಂತ ಅನ್ಕೊಳ್ರಿ, ಇದು ಭೂಮಿ ಅಂತ. ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚ್ ಮಾಡಿದಾಗ ರಾಕೆಟ್ ತರ ಲಾಂಚ್ ಮಾಡ್ತೀನಿ, ಭೂಮಿಗೆ 90 ಡಿಗ್ರಿ ಲಾಂಚ್ ಮಾಡ್ತೀನಿ. ಇದು ಭೂಮಿಯಿಂದ 1000, 2000, 3000 ಕಿಲೋಮೀಟರ್ ತನಕ ಹೋಗಿ ಮತ್ತೆ ಭೂಮಿಗೆ ಬಂದ ಬ್ಲಾಸ್ಟ್ ಆಗ್ತದೆ. ಆದ್ರೆ ಭೂಮಿಯ ವಾತಾವರಣ ದಾಟಿ ಹೋಗಿ ದಾಳಿ ಮಾಡ್ತದೆ. ಭೂಮಿಯ ವಾತಾವರಣ ದಾಟಿ ಹೋಗಿ ದಾಳಿ ಮಾಡ್ತದ. ಅದ ಕ್ರೂಸ್ ಹೆಂಗಪ್ಪ ಅಂದ್ರ, ಇದನ್ನ 45 ಡಿಗ್ರಿ ಆಂಗಲ್ ಇಟ್ಟು ಹಾರಿಸ್ತೀವಿ, ಬಾಳ ಒಂದು 27 ಕಿಲೋಮೀಟರ್ ಹೋಗಿ ಮತ್ತೆ ಭೂಮಿಗೆ ಬಂದ ಬ್ಲಾಸ್ಟ್ ಆಗ್ತದೆ, 27 ಕಿಲೋಮೀಟರ್. ಇದ್ರಿ 1000ದಿಂದ 2000 ಕಿಲೋಮೀಟರ್ ಹೈಟ್ ಅಲ್ಲಿ, ಇದು ಬರೀ 27 ಕಿಲೋಮೀಟರ್ ಅಲ್ಲಿ. ಅಂದ್ರ ಭೂಮಿ ವಾತಾವರಣ, ಇದು ವಾತಾವರಣ ದಾಟಿ ಹೋಗುವುದಿಲ್ಲ. ಅಂದ್ರ ಬ್ಯಾಲಿಸ್ಟಿಕ್ ಭೂಮಿಯ ವಾತಾವರಣ ದಾಟಿ ಹೋಗಿ ದಾಳಿ ಮಾಡೋ ಕೆಪಾಸಿಟಿ ಏನು ಅಂದ್ರ, ಕ್ರೂಸ್ ಭೂಮಿ ವಾತಾವರಣ ದಾಟಿ ಹೋಗುವುದಿಲ್ಲ ಅನ್ನಂಗ ಅರ್ಥ. ಓಕೆ, ಇದು 2 ಡಿಫರೆನ್ಸ್. ಹಾಗಾಗಿ ಈ ಬ್ಯಾಲಿಸ್ಟಿಕ್ ಒಳಗ ನಿಮ್ಗೆ ಗೊತ್ತಿರಲಿ, ಬ್ರಹ್ಮೋಸ್ ಅಂತಕ್ಕಂಥ ಒಂದು ಕ್ಷಿಪಣಿ ಬರ್ತದ, ಬ್ರಹ್ಮೋಸ್ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಅಂದ್ರೆ ನಿರ್ಭಯ ಕ್ಷಿಪಣಿ ಅಂತ ಹೇಳಿ ಬರ್ತದ. ಆಮೇಲೆ ಬ್ರಹ್ಮೋಸ್ 2 ಅಂತ ಹೇಳಿ ಒಂದು ಕ್ಷಿಪಣಿ ಬರ್ತದ. ಇವೆಲ್ಲವನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಹಿಂಗ ಪ್ರಶ್ನೆಗಳು ಬರೋ ಚಾನ್ಸಸ್ ಇರ್ತದ. ಇವುಗಳ ಬಗ್ಗೆ ನಿಮಗೆ ಏನಿರಲಿ ಅಂತಂದ್ರ ಗೊತ್ತಿರಲಿ. ಇದ್ರ ಮ್ಯಾಗ ಬಹಳ ಪ್ರಶ್ನೆ ಕೇಳ. 2018 ಸಿವಿಲ್ PSI ಒಳಗ ಒಂದು ಪ್ರಶ್ನೆ ಕೇಳಿದ್ದ, ಭಾರತದ ಏಕೈಕ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅದು. ಸೂಪರ್ಸಾನಿಕ್ ಯಾವುದು ಅಂದ್ರೆ ಬ್ರಹ್ಮೋಸ್. ಬ್ರಹ್ಮೋಸ್ ಅನ್ನು ಯಾರು 2 ದೇಶಗಳು ಕೂಡ ತಯಾರು ಮಾಡ್ಯಾವ ಅಂತ ಕೇಳಿದ್ದ, ಭಾರತ ಮತ್ತು ರಷ್ಯಾ. ಓಕೆ, ಹಿಂಗ್ ಪ್ರಶ್ನೆ ಬರ್ತಕ್ಕಂಥ ಚಾನ್ಸಸ್ ಕೂಡ ನಿಮಗೆ ಇರ್ತದ. ಓಕೆ, ಇವೆಲ್ಲ ಇನ್ ಡೀಟೇಲ್ ಆಗಿ ಹೇಳ್ತಾನೆ. ಜಸ್ಟ್ ನಿಮಗೆ ಇದು ಕ್ವಶನ್ ಡಿಸ್ಕಸ್ ಮಾಡತ್ತೀವಿ ಅಂತ ಹೇಳಿ ಅಷ್ಟನ್ನ ಡೀಟೇಲ್ ಆಗಿ ಮಾತಾಡಕತ್ತಿಲ್ಲ. ಇಷ್ಟು ನಿಮ್ಗೆ ಗೊತ್ತಿರಲಿ. ಮುಂದೆ ಬರ್ತಾ ನಾವು ಕೆಲವೊಂದು ಕಾನ್ಸೆಪ್ಟ್ ತಗೊಂಡು ಅವುಗಳನ್ನ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾನಂತ. ಓಕೆ, ಇಷ್ಟು ನಿಮ್ಗೆ ಏನಿರಲಿ ಅಂತಂದ್ರ
ಗೊತ್ತಿರಲಿ. ಇವತ್ತಿಗಿಷ್ಟು ಸಾಕು. ಉಳಿದ ಅಂಶಗಳನ್ನ ನಾವು ಏನ್ ಮಾಡೋಣ್ರಿ ಅಂತಂದ್ರ ಮುಂದಿನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ಓಕೆ, ಈ ಕ್ವಶನ್ ಅದಾವ, ಇದ್ರ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡ್ತೇನೆ ರೀ. ಹಿಂಗೆ ಗೊತ್ತಿರಲಿ. ಹೀಗಾಗಿ KA ಸ್ವಲ್ಪ ಹೈ ಇಲ್ಡ್ ಪ್ರಶ್ನೆಗಳನ್ನ ಕೇಳ್ತಾರ. ಇವುಗಳನ್ನೆಲ್ಲ ನಾವ್ ಏನ್ ಮಾಡೋಣ ಅಂತಂದ್ರ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ್ರಿ. ಇವ ನೆಕ್ಸ್ಟ್ ಮುಂಬರ್ತಕ್ಕಂತಹ PC ಎಕ್ಸಾಮ್ಕ ನಿಮ್ಗೆ ಏನಾಗ್ತತಿ ಅಂದ್ರ ಹೆಲ್ಪ್ಫುಲ್ ಆಗ್ತದ. ಇದ್ರ ಜೊತೆ ಮ್ಯಾಕ್ಸಿಮಮ್ ಕ್ವಶನ್ಗಳನ್ನ ಕವರ್ ಮಾಡಕ್ ಟ್ರೈ ಮಾಡ್ತಾನಂತ. ಹಾಗಾಗಿ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಆಗ್ತತಿ. ಒಳ್ಳೆದಲ್ಲ ಎಲ್ರಿಗೂ. ಮತ್ತೆ ನಾ ಸಿಗ್ತೇನೆ ನೆಕ್ಸ್ಟ್ ಕ್ಲಾಸ್ ಒಳಗೆ. ಥ್ಯಾಂಕ್ ಯು ಸೊ ಮಚ್.